ಅಮ್ಮ ಏನು ಮಾಡ್ತಿದ್ಯಾ? ಪುಳಿಯೋಗರೆ ಪೌಡ್ರ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ ಓಕೆ ಮಾಡು. ಯಾವ ಥರ ಮಾಡೋದು ನಮ್ಗೆ ತೋರಿಸ್ಕೊಡು ಸ್ವಲ್ಪ, ಯಾವ ಥರ ಮಾಡೋದು ಅಂತ. ಏನು ಅಂದರೆ ನೋಡಿ, ಇಲ್ಲಿ ತಗೊಂಡಿದ್ದೀನಿ ಎಲ್ಲ. ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ ಖಾರ ಇರೋವು, ಕೊಬ್ಬರಿ ತುರ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಮೆಣಸು, ಮತ್ತು ಜೀರಿಗೆ, ಸಾಸಿವೆ, ಮತ್ತು ಕಡಲೆಬೀಜ, ಕಡಲೆಬೇಳೆ, ಧನ್ಯ ಬೀಜ, ಮತ್ತು ಉದ್ದಿನಬೇಳೆ, ಮೆಂತ್ಯ ಸ್ವಲ್ಪ. ಇಷ್ಟು ಎಳ್ಳು ಹಾಕಿಲ್ಲ, ನಾನು ಎಳ್ಳು ಹಾಕಿಲ್ಲ. ಅದನ್ನು ಬೇಕಾದರೆ ಹಾಕೊಬೋದು, ಇಲ್ಲ ಅಂದರೆ ಬಿಡ್ಬೋದು. ಇಷ್ಟನ್ನೆಲ್ಲ ಫ್ರೈ ಮಾಡಬೇಕು. ಓಕೆ ಮಾಡು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡಬೇಕು. ಎಲ್ಲ ಹುರ್ಕೋಬೇಕು, ನೀಟಾಗಿ ಹುರ್ಕೋಬೇಕು. ಹಿಂಗೆ ಹುರಿತಿರ್ರೆ ಘಮ ಘಮ ಅಂತ ಆ ಥರ ಸ್ಮೆಲ್ಲು ಸೂಪರ್ ಬರ್ತಿದೆ. ಆ ಸ್ಮೆಲ್ಲು ಆಹಾ, ಪರಿಮಳ ಘಮ ಘಮ ಚೆನ್ನಾಗಿ ಬರ್ತಿದೆ ಒಂಥರ. ಎಲ್ಲ ಹುರ್ಕೊಂಡಾದ್ಮೇಲೆ ತಣ್ಣಗಾಗಬೇಕು. ಒಂದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಜಾರಿಗೆ ಹಾಕೊಂಡು ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಒಂದು ಸ್ವಲ್ಪ ರುಬ್ಬಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಒಂದು ಸ್ವಲ್ಪ ರುಬ್ಬಕ್ಕಿಂತ ಮುಂಚೆ. ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ಇರಬೇಕು. ಈ ಥರ ಇದ್ದರೆ ಸಾಕು. ಚೆನ್ನಾಗಿ ಗಮ್ ಅಂತಿದೆ. ಎಷ್ಟು ಚೆನ್ನಾಗಿ ಗಮ್ ಅಂತಿದೆ. ಹಂಗೆ ತಿಂದರೂ ಚೆನ್ನಾಗಿರುತ್ತೆ. ಫಸ್ಟಿಗೆ ಕಡಲೆಬೇಳೆನೂ ಕಡಲೆ ಬೀಜ ಸ್ವಲ್ಪ ತೇಲ್ಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಒಳಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು, ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕೋಬೇಕು. ಬೆಳ್ಳುಳ್ಳಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ, ಗಮ್ ಅಂತಿದೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ನಿಮಗೆ ಎಷ್ಟು ಬೇಕಾ ಅಷ್ಟು, ನಾವು ಇಬ್ಬರಿಗೆ ಆಗೋಷ್ಟು ಮಾಡ್ತಿದ್ದೀವಿ. ಎಷ್ಟು ಬೇಕು ಅಷ್ಟು ಪುಡಿ ಹಾಕೋಬೇಕು. ಹಾಕೊಂಡು ಹಂಗೆ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ನಿಧಾನಕ್ಕೆ ಲೋ ಸ್ಪೀಡ್ ಇಕ್ಕಿರಬೇಕು. ಈ ಥರ ಮಾಡ್ಕೋಬೇಕು. ಹುಣಸೆ ಹಣ್ಣು ನೆನೆಸ್ಕೊಂಡು ಕಿವುಚಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಬಿಡಬೇಕು. ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಕ್ಯಾರೆಟು ತುರಿದು ಹಾಕೋಬೇಕು. ಟೇಸ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಕಡಲೆ ಬೀಜ ತೇಲ್ಸಿಕ್ಕೊಂಡಿದ್ನಲ್ಲ, ಅವನ್ನ ಇದಕ್ಕೆ ಇವಾಗ ಮಿಕ್ಸ್ ಮಾಡೋದು. ಫಸ್ಟ್ಗೆ ಒಂಥರ ಚೆನ್ನಾಗಿರಲ್ಲ, ಹುಳಿ ಎಲ್ಲ ಬಿಡ್ತೀವಲ್ಲ. ಲಾಸ್ಟಿಗೆ ಹಿಂಗೆ ಹಾಕ್ಕೊಂಡ್ರೆ ಬಾಯಿಗೆ ಚೆನ್ನಾಗಿ ತಿನ್ಬೇಕಾದ್ರೆ ಸಿಗುತ್ತೆ. ಗಮ್ ಅಂತೈತೆ, ತುಂಬ ಚೆನ್ನಾಗೈತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.